ಒಂದು ಸತಿ ಎಲ್ಲೋ ನಿಲ್ಲಬೇಕಾಗಿದೆ. ನಾವು ಓಡ್ತಾ ಇದ್ದೀವಿ, ಎಲ್ಲರೂ ಓಡ್ತಾ ಇದ್ದೀವಿ, ಗೊತ್ತಿಲ್ಲ ಎಲ್ಲಿಗೆ ಓಡ್ತಾ ಇದ್ದೀವಿ, ಏನಕ್ಕೆ ಓಡ್ತಾ ಇದ್ದೀವಿ. ಇವ್ನು ಓಡ್ತೀನ, ನಾನು ಓಡ್ತಾ ಇದ್ದೀನಿ, ನಾನು ಓಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಿಲ್ಲಬೇಕಾಗಿದೆ. ನಾವು ನಿಂತು ಏನು ಓಡ್ತಾ ಇದ್ದೀನಿ, ಯಾಕೆ ಆ ಕ್ವಶ್ಚನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಕ್ವಶ್ಚನಿಂಗ್ ಮೈಂಡ್ನ ನಾವು ಇದು ಮಾಡಬೇಕು. ಏನಾಗ್ತಾ ಇದೆ, ಎಲ್ಲದ್ರ ಬಗ್ಗೆ ಆಸಕ್ತಿ. ಈಗ ನಮ್ಮಲ್ಲಿ ಹೆಂಗೆ ಫೀಡ್ ಆಗ್ತಿದೆ ಅಂದರೆ, ಓದು, ಕೆಲಸಕ್ಕೆ ಸೇರ್ಕೊ, ಮದುವೆ ಆಗೋ, ಏನೋ ಒಂದು ಜಾಗ ತಗೋ, ಒಂದು ಕಾರ್ ತಗೋ, ಸೆಟ್ಲ್ ಆಗ್ಬಿಡು, ಏನೋ ವೀಕೆಂಡಲ್ಲಿ ಎಲ್ಲ ಓಡ್ ಬಂದ್ಬಿಡು. ಇಷ್ಟೇ ಅಲ್ಲ, ಜೀವನ ತುಂಬ ಅದ್ಭುತವಾದ ಜೀವನ. ಇದ್ರಲ್ಲಿ ನಾವಿನ್ನೂ ಒಂದು 10% ಟಚ್ ಮಾಡಲ್ಲ. ನಾವು 90% ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಏನೋ ಎಲ್ಲ ಯುವ ಜನರಿಗೆ ಹೇಳ್ತೀನಿ, ಎಲ್ಲದರಲ್ಲೂ ಆಸಕ್ತಿ ಬೆಳೆಸ್ಕೊಳ್ಳಿ. ನೀವು ಏನು ಪಾಲಿಟಿಕ್ಸ್ ಇರ್ಬೋದು, ಆಸಕ್ತಿ ಬೆಳ್ಕೊಳ್ಳಿ. ಏನು ನಡೀತಿದೆ, ಯಾಕೆ ಹಿಂಗಾಗ್ತಿದೆ ಅನ್ನೋ ಆಸಕ್ತಿ ಬೆಳ್ಕೊಳ್ಳಿ. ಅದರಿಂದ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಬರ್ಬೋದು. ಇಲ್ಲಿ ಆರ್ಟ್ ಇರ್ಬೋದು, ಸೈನ್ಸ್ ಇರ್ಬೋದು, ಏನು ಡ್ರಾಮಾ ಇರ್ಬೋದು, ಎಲ್ಲದರಲ್ಲೂ ನಾನು ಹೇಳ್ತಿರೋದು. ಏನು ಫಾರ್ಮಿಂಗ್ ಇರ್ಬೋದು, ಏನಕ್ಕೆ ಫಾರ್ಮಿಂಗ್ ಇದೆಯಾಕೆ ಅದ್ಯಾಕೆ, ಆ ಒಂದು ಕ್ವಶ್ಚನಿಂಗ್. ಅಟ್ಲೀಸ್ಟ್ ನನಗೆ ಆಸೆ ಮುಂದಿನ ಜನ್ರೇಷನಲ್ಲಿ ಆ ಥರ ಬರಲಿ ಅಂತ. ಅಟ್ಲೀಸ್ಟ್ ಎಜುಕೇಷನ್ ಸ್ವಲ್ಪ ಚೇಂಜ್ ಮಾಡ್ರೆ ಆ ಕ್ವಶ್ಚನಿಂಗ್ ಮೈಂಡ್ ಬಂದು, ಆ ರೀಸನಿಂಗು ಏನಕ್ಕೆ ಹಿಂಗಾಗ್ತಿದೆ, ಆ ರಿಸರ್ಚ್ ಮೈಂಡ್ ಇದೆಯಲ್ಲ, ಅದು ಬಂದರೆ ತುಂಬ ಒಳ್ಳೆಯದು. ಅದಾಗಬೇಕು.